ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತಜ್ಞಾನ ಆಸುರಂ ಭಾವಮಾಶ್ರಿತಾಃ ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಈ ಪಾಪದ ಕೆಲಸವನ್ನೇ ಮಾಡ್ಕೊಂಡಿರೋರು, ಮೂಢರು, ಅನ್ಯಾಯದ ಅನುಯಾಯಿಗಳಾಗಿ ಇರುವಂಥ ನೀಚ ಮಾನವರು ಯಾರ್ಯಾರೆಲ್ಲ ಈ ಯೋಗಮಾಯದ ಬಲೆಯಲ್ಲಿ ಸಿಲುಕಿರುವರೋ ಅವರೆಲ್ಲರೂ ಮತ್ತೆ ಈ ರಾಕ್ಷಸ ಗುಣಗಳನ್ನು ಅನುಸರಿಸುವವರು ಇವ್ರು ಯಾರು ನನ್ನನ್ನು ಪೂಜಿಸಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಅರ್ಜುನ, ಒಟ್ಟು 4 ರೀತಿಯಾದಂಥ ಜನ ನನ್ನನ್ನು ಪೂಜಿಸ್ತಾರೆ. ಒಂದು, ಭ್ರಷ್ಟ ಐಶ್ವರ್ಯಾರ್ಥಿ ಕಾಮ, ಅಂದರೆ ಯಾರು ಆಸ್ತಿ ಅಂತಸ್ತಿದ್ದು ಕಳ್ಕೊಂಡಿರ್ತಾರೋ ಮರುಪಡಿಲಿಕ್ಕೆ ಇಷ್ಟಪಡ್ತಾ ಇರ್ತಾರೋ ಅಂಥವ್ರು. ಎರಡನೇದು, ಅಪೂರ್ವ ಐಶ್ವರ್ಯಾರ್ಥಿ ಕಾಮ, ಅಂದರೆ ಯಾರು ಇಲ್ಲಿ ತನಕ ಐಶ್ವರ್ಯನೇ ನೋಡಿಲ್ವೋ ಮತ್ತು ಅವ್ರಿಗೆ ಒಂದು ಸತಿ ಅದನ್ನು ಗಳಿಸ್ಬೇಕು ಅಂತಿರತ್ತೋ ಅಂಥವ್ರು. ಮೂರನೇದು, ಕೈವಲ್ಯಾರ್ಥಿ, ಅಂದರೆ ಯಾರು ಈ ಐಶ್ವರ್ಯ ಯಾವುದು ಬೇಡ ಅಂತ ಬಿಟ್ಟು ಅವರ ಒಂದೇ ಒಂದು ಲಕ್ಷ್ಯ ಏನಂದರೆ ಈ ಆತ್ಮದ ದರ್ಶನ ಮಾಡಬೇಕು ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂತ. ಆದ್ದರಿಂದನೇ ಅವರು ಪ್ರಾರ್ಥನೆ ಶುರು ಮಾಡ್ತಾರೆ. ಮತ್ತು 4ನೇದು ಬಂದು ಭಗವನ್ ಲಾಭಾರ್ಥಿ, ಅಂದರೆ ಈ ಭಗವಂತನೇ ಎಲ್ಲ ಅಂತ ಅರಿತು ಅವನನ್ನು ಪೂಜಿಸುವವರು. ಅರ್ಜುನ, ಈ 4 ಜನ ನನಗೆ ತುಂಬ ಪ್ರಿಯವಾದವರೇ. ಯಾಕಂದರೆ ಅವರ ಜೀವನದಲ್ಲಿ ಯಾವುದಾದ್ರೂ ಒಂದು ಸಮಯದಲ್ಲಾದರೂ ಅವರು ನನ್ನ ಪ್ರಾರ್ಥಿಸುತ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.